ಭಯವನ್ನು ತೊಳ್ಳೋ ನನ್ನ ಪುಟ್ಟಲೋಮೋ, ಬೆಳಕಿನಲ್ಲಿ ಹೊಳೆಯೋ ನನ್ನ ಪುಟ್ಟಲೋಮೋ. ಓ, ನಮ್ಮಮ್ಮನ ಹಾಗೆ ಮಾಡ್ತಾರೆ. ತಾಯಿ ಮೊಲ ಮಗು ಮೊಲಕ್ಕೆ ಹುಲ್ಲು ತರಕಾರಿ ಎಲ್ಲ ಹುಡ್ಕೊಡುತ್ತೆ. ಅದನ್ನ ಹಂಚ್ಕೊಂಡು ತಿನ್ನೋದು ಅಂತ ಹೇಳ್ಕೊಡುತ್ತೆ. ಸ್ಟ್ರಾಂಗ್ ಆಗಿರೋದು ಅಂದ್ರೆ ಬರೀ ಹೊಡೆಯೋದು ಬಡಿಯೋದು ಅಲ್ಲ, ಕರುಣಾಮಯಾಗಿರ್ಬೇಕು, ಎಲ್ಲಾರನ್ನೂ ಪ್ರೀತಿಸ್ಬೇಕು, ಬೇರೆಯವ್ರಿಗೆ ಸಹಾಯ ಮಾಡಬೇಕು ಅಂತ ಹೇಳ್ತಾರೆ. ಕಾಡಲ್ಲಿ ರಾತ್ರಿ ಆದ್ರೆ ಸಾಕು, ಗೊಯ್ ಗೊಯ್ ಅಂತ ವಿಚಿತ್ರ ಶಬ್ದ ಬರುತ್ತೆ. ಮಗು ಮೊಲ ಲೋಮೋಗೆ ತುಂಬಾ ಭಯ ಆಗ್ತಾ ಇತ್ತು. ಭಯಪಟ್ಟು ಲೋಮೋ ಕಾಲೆಲ್ಲ ನಡಗ್ತಾ ಇತ್ತು. ಅಯ್ಯೋ, ನಂಗೆ ಹೆದರಿಕೆ ಆಗ್ತಾ ಇದೆ, ಯಾರನ್ನ ಕಾಪಾಡಿ ಅಂತ ಅಳ್ತಾ ಇತ್ತು. ಅಯ್ಯೋ ಪಾಪ. ಅವಾಗ ಪವರ್ಫುಲ್ ಫಾದರ್ ಬೋರೋ ಬಂದ. ಅವನು ಮಕ್ಕಳಿಗೆ ಯಾವಾಗ್ಲೂ ಹೇಳ್ತಿದ್ದ, ಯಾವಾಗ್ಲೂ ಧೈರ್ಯವಾಗಿರ್ಬೇಕು, ಕಾಲ್ ನಡಗಬಾರ್ದು, ಎಲ್ಲ ಕಷ್ಟನೂ ಧೈರ್ಯವಾಗಿ ಫೇಸ್ ಮಾಡಬೇಕು ಅಂತ. ಇದ್ದಕ್ಕಿದ್ದಾಗೆ ಜೋರಾಗಿ ಮಳೆ ಶುರು ಆಯ್ತು. ದೊಡ್ಡ ಮರ ನದಿಗೆ ಬಿದ್ದೋಯ್ತು. ಮಗು ಮೊಲ ಮತ್ತು ಅದರ ಫ್ರೆಂಡ್ ಬಾತ್ಕೊಳ್ಳಿ ಆ ಮರದ ಕೆಳಗೆ ಸಿಕ್ಕಾಕೊಂಡ್ಬಿಡ್ತು. ಅಳ್ತಾ ಆಯ್ತು. ನನ್ನ ಕೈಲಾಗಲ್ಲ, ಈ ದಡಿ ಗಾಡಿನ ತಳ್ಳಕ್ ನನ್ನ ಕೈಲಿ ನಿಜವಾಗ್ಲೂ ಆಗಲ್ಲ. ಅಲ್ಲ, ಇಲ್ಲಿ ಗ್ಯಾರೇಜ್ ಎಲ್ಲಾದ್ರೂ ಹತ್ರದಲ್ಲಿ ಇದೆಯಾ ಅಂತ ಕೇಳೋದಕ್ಕೆ ಒಂದು ನರ ಪಿಳ್ಳೆನೂ ಕಾಣಿಸ್ತಾ ಇಲ್ವಲ್ಲ. ಫೋನಲ್ಲಿ ಏನಾದ್ರೂ ಕನೆಕ್ಟಿವಿಟಿ ಬಂತಾ? ಹಾ, ಬಂತು. SNR ಗರಾಜ್. ಅಯ್ಯೋ, 3 ಕಿಲೋಮೀಟ್ರಾ? ಈ ಗಾಡಿನ ಇನ್ನು 3 ಕಿಲೋಮೀಟರ್ ಹೆಂಗಪ್ಪ ತಳ್ಕೊಂಡು ಹೋಗೋದು? ಅಯ್ಯೋ, ಏನ್ ಮಾಡ್ಲಿ? ವಾ, ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಫೋನ್ ಬೇರೆ ಮಾಡ್ತಾರೆ. ಹಲೋ ಹಲೋ, ಎಲ್ಲಿದ್ದೀರಾ? ನಿಮ್ಗೆ ಯಾಕೆ ಬೇಕು? ನಾನು ಎಲ್ಲಾದ್ರೂ ಇರ್ತೀನಿ. ಸರಿಯಾಗಿ ಮಾತಾಡಿದ್ರೆ ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ಕಟ್ ಮಾಡ್ತೀನಿ ನೋಡಿ. ಸರಿ ಆಯ್ತು, ಕಟ್ ಮಾಡಿ. ಅಯ್ಯೋ ಬೇಡ ಬೇಡ, ನಾನೇ ಕಟ್ ಮಾಡ್ತೀನಿ. ಹಲೋ ಹಲೋ. ಅಬ್ಬಾ, ಎಷ್ಟು ಜಂಬ ನೋಡು ಈ ಮನುಷ್ಯನ್ಗೆ. ನಮ್ಮ ಅಜ್ಜಿ ಬೇರೆ ಫೋನ್ ಮಾಡಿ ಕರಿ ಕರಿ ಅಂತಾರೆ, ಇವ್ರು ನೋಡಿದ್ರೆ ಜಂಬ ತೋರಿಸ್ತಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ನೈಸ್ ಮಾಡಕ್ ಫೋನ್ ಬೇರೆ ಮಾಡ್ತಾರೆ. ಪಾಪ, ಅವ್ರು ನನಗ್ ಸಹಾಯ ಮಾಡಕ್ ಹೋಗಿದ್ದಾನೆ ಈ ತರ ಸಿಕ್ಕಾಕೊಂಡಿತ್ತು. ಇವಾಗ ನಾನೇ ಅವ್ರನ್ನ ಅರ್ಧ ದಾರಿಲಿ ಕೈ ಬಿಟ್ಬಿಟ್ರೆ. ಆದ್ರೂ ಪಾಪ, ಅವ್ರಿಗೆ ಮನೆಗೆ ಹೋಗಿ ದಾರಿ ಗೊತ್ತಾಯ್ತೋ ಇಲ್ವೋ? ಅಲ್ಲ, ಅವ್ರನ್ನ ಕಾಪಾಡಕ್ಕೆ ಇಷ್ಟೆಲ್ಲ ಮಾಡ್ತಿದ್ದೀನಿ ಅಂದ್ಮೇಲೆ ನಾನು ಯಾಕೆ ಹೀಗೆಲ್ಲ ಆಡ್ಬೇಕು ಅವ್ರ ಹತ್ರ? ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಮನೆಗೆ ಬಿಡ್ಬೇಕು. ನಾನು ಯಾಕೆ ಹೀಗೆಲ್ಲ ಆಡ್ತಿದ್ದೀನಿ? ಹೀಗೆಲ್ಲ ಅರ್ಧ ದಾರಿಯಲ್ಲಿ ಬಿಟ್ಟು ಬರಬಾರ್ದಿತ್ತು. ಅಲ್ಲ, ಅವ್ರಾಗ ಅವರೇ ಫೋನ್ ಇಟ್ರೆ ನಾನೇನ್ ಮಾಡಕ್ಕಾಗತ್ತೆ? ಅವ್ರಿಗಂತೂ ಬುದ್ಧಿ ಕಡಿಮೆ. ಹೀಗೆ ರೋಡಲ್ಲಿ ಓಡಾಡ್ತಿರ್ಬೇಕಾದ್ರೆ ನಟ್ಟು ಬೋಲ್ಟ್ನೆಲ್ಲ ಬೀಳ್ಸ್ಕೊಂಡು ಓಡಾಡ್ತಾ ಇರ್ತಾರೆ. ನನಗೇನು ಬುದ್ಧಿ ಕಡಿಮೆನಾ? ಇಲ್ವಲ್ಲ. ಆದ್ರೂ ನಾನು ಯಾಕೆ ಸೋಲ್ಬೇಕು? ನಾನು ಸೋಲಲ್ಲ. ಆದ್ರೂ ಯಾಕೋ ಒಂಥರ ಪಾಪ ಅನ್ನಿಸ್ತಿದೆ. ನಾನೇ ಫೋನ್ ಮಾಡ್ತೀನಿ. ಇಬ್ರು ಫುಲ್ಲು ಎದ್ರುಕೊಂಡು ಅದ್ರ ಕಾಲೆಲ್ಲ ನಡಗ್ತಾ ಇತ್ತು. ಇಬ್ರು ಅಮ್ಮ ಅಮ್ಮ ಬಾ ಅಂತ ಇಬ್ರು ಅಳಕ್ ಶುರು ಮಾಡಿದ್ರು. ಪಾಪ. ಆಮೇಲೆ ತಾಯಿ ಮೊಲ ಎಲ್ಲಾರ ಲುಮ್ಮ ಪುಟ್ಟ ಅಲ್ಲೇ ಇರು, ನಾ ಬರ್ತಾ ಇದ್ದೀನಿ ಅಂತ ಕೂಗಿ ಹೇಳ್ತು. ನೋಡ್ತಾ ನೋಡ್ತಾ ನೀರು ಜಾಸ್ತಿ ಆಗ್ತಾ ಇತ್ತು. ಅವಳ ಕೈಯಲ್ಲಿ ನದಿ ಹತ್ರ ಹೋಗಿ ಮಕ್ಕಳನ್ನ ಕಾಪಾಡಕ್ಕಾಗ್ತಾ ಇಲ್ಲ. ಪಾಪ. ಆಮೇಲೆ ಆಗ ಅಪ್ಪ ಮೊಲ ಬೋರ ಬಂದ. ಲೋಮೋ, ನಿನ್ ಕಾಲ್ಗಳು ಗಟ್ಟಿಯಾಗಿ ಊರು, ಅಲ್ಗಾಡ್ಬೇಡ ಅಂದ. ಅವಾಗ ತಾಯಿ ಮೊಲ ಹೇಳುತ್ತೆ, ನಿನ್ ಗೆಳತಿ ಕಿಯಾ ಕಾಲನ್ನು ಹಿಡ್ಕೋ, ಅದನ್ನು ಕಾಪಾಡು ಅಂತ. ಆಗ ಲೂಮೋ ನನ್ನ ಕೈಯಲ್ಲಿ ಶಕ್ತಿ ಇಲ್ಲ ಅಂತ ಹೇಳ್ದ.
ಆಗ ಅಪ್ಪ, ಇಲ್ಲ ನನ್ನ ಮಗ ನಂತರನೇ ಬಲಿಷ್ಠ, ಅವನ ಕೈಲಿ ಎಲ್ಲ ಆಗುತ್ತೆ ಕಮಾನ್ ಅಂದ. ಆಗ ಲೂಮೋ ಧೈರ್ಯ ಮಾಡಿ ಕಾಲ್ಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡ. ಆಗ ಅಪ್ಪ ಮಲ ಅಮ್ಮ ಮಲ ಬಂದು ಇಬ್ಬರನ್ನೂ ಕಾಪಾಡಿದ್ರು. ಮಳೆ ನಿಂತ ಮೇಲೆ ಲೂಮೋ ಹೇಳ್ತಾನೆ, ಅಮ್ಮ ನೀನ್ ನನಗೆ ಪ್ರೀತಿ ಹೇಳ್ಕೊಟ್ಟೆ, ಅಪ್ಪ ನೀನ್ ನನ್ಗೆ ಧೈರ್ಯ ಹೇಳ್ಕೊಟ್ಟೆ. ಬೆಳಕಲ್ಲೂ ಕತ್ಲಲ್ಲೂ ಇಬ್ರು ನೆರಳುಗಳು ಬೇಕು. ಕಿಯಾ ಎಲ್ಲಾರ ನಗ್ತಾರೆ, ಬೋರೋ ಹಿಂದೆಯಿಂದ ತಲೆಲ್ಲಾಡಿಸ್ತಾನೆ. ರಾತ್ರಿ ಚಂದ್ರನ್ ಬೆಳಕಲ್ಲಿ ಮಗು ಮಲ ಮಧ್ಯದಲ್ಲಿ ನಡೀತಾ ಇತ್ತು. ಒಂದ್ ಕಿವಿ ಅಮ್ಮನ ಮೇಲೆ, ಇನ್ನೊಂದ್ ಕಿವಿ ಅಪ್ಪನ ಮೇಲೆ. ಆಗ ಅವನಿಗೆ ಅರ್ಥ ಆಯ್ತು, ಧೈರ್ಯ ಹೇಳಕ್ ಅಪ್ಪನೂ ಬೇಕು, ಪ್ರೀತಿ ಹೇಳಕ್ ಅಮ್ಮನೂ ಬೇಕು ಅಂತ. ಈ ಕತೆ ನೀತಿ ಪಾಠ ಏನು ಅಂದ್ರೆ, ಅದಕ್ಕೆ ಸೂರ್ಯನ ಬೆಳಕು ಬೇಕು, ಹಾಗೆ ಬೇರು ಬೇಕು. ಹಾಗೆ ಮಗುವಿಗೆ ಅಮ್ಮನ ಕಾಳಜಿ ಅಪ್ಪನ ಧೈರ್ಯ ಎರಡೂ ಬೇಕು. ಪ್ರವಾಹ ಇದೆ ಹೋಗ್ಬಾರ್ದು ಅಂತ ಅಮ್ಮ ತಿಳುವಳಿಕೆ ಕೊಟ್ರೆ ಈಜಿ ಆಚೆ ಬರೋದು ಹೇಗಂತ ಅಪ್ಪ ಹೇಳ್ಕೊಡ್ತಾನೆ. ಫೋನ್ ಮಾಡ್ಬಿಡ್ತೀನಿ, ಮನೆಗೆ ತಲುಪಿದ್ರೋ ಇಲ್ವೋ, ಏನ್ ಮಾಡ್ತಿರ್ತಾರೋ. ಹುಷಾರಾಗಿದ್ದೀರಾ ತಾನೆ? ಕ್ಷೇಮವಾಗಿದ್ದೀನಿ. ಎಲ್ಲಿದ್ದೀರಾ? ಇಲ್ಲೇ ನಮ್ಮ ಅಜ್ಜಿಗೆ ಪರಿಚಯ ಇರೋರ್ದೊಂದು ಮನೆ ಇತ್ತು, ಅಲ್ಲಿ ಬಂದಿದ್ದೀನಿ. ಓ, ತಲುಪಿಬಿಟ್ರಾ? ಅಂದ್ರೆ ಆರಾಮಾಗಿ ಸೆಟ್ಲ್ ಆಗಿದ್ದೀರಾ ಅಲ್ವಾ? ನಾನು ಈ ಬಿಸಿಲಲ್ಲಿ ಈ ದಡಿ ಗಾಡಿ ಪಂಚರ್ ಆಗಿ ನಾಯಿ ತರ ತಳ್ಕೊಂಡು ಓಡಾಡ್ತಾ ಇದ್ದೀನಿ. ನಾನು ಹೆಂಗಾದ್ರೂ ಹಾಳಾಗೋಗ್ಲಿ ಅಲ್ವಾ? ಒಟ್ನಲ್ಲಿ ನಿಮ್ಗೆ ಯೋಚನೆನೇ ಇಲ್ಲ ನನ್ನ ಬಗ್ಗೆ. ಯೋಚನೆ ಇಲ್ದೇ ಇದ್ದಿದ್ರೆ ನಾನು ಯಾಕೆ ಫೋನ್ ಮಾಡ್ತಿದ್ದೆ ವಿಕ್ರಾಂತ್ ಅವ್ರೆ? ನೀವೇ ಸರಿಯಾಗಿ ಮಾತಾಡದೇ ಇಲ್ಲ ಅಂತೀರಾ. ಇಲ್ಲಿ ಎಲ್ಲೋ ಹತ್ರದಲ್ಲಿ ಪಂಚರ್ ಶಾಪು ಇಲ್ಲ. ಈ ಗಾಡಿನ ತಳ್ಳಿ ತಳ್ಳಿ ನನಗೆ ಮೈ ಕೈ ಎಲ್ಲ ನೋವು ಬಂತು. ಸರಿ, ನೀವೊಂದ್ ಕೆಲ್ಸ ಮಾಡಿ, ನೀವ್ ಗಾಡಿನ ಅಲ್ಲೇ ನಿಲ್ಸ್ಬಿಟ್ಟು ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬನ್ನಿ. ನಾನು ಯಾಕೆ ಬರ್ಬೇಕು? ನಾನು ಯಾಕೆ ನಿಮ್ಮ ಮಾತನ್ನ ಕೇಳ್ಬೇಕು? ಫಸ್ಟ್ ಆಫ್ ಆಲ್ ನಾನೆಲ್ಲೂ ಬರೋದಿಲ್ಲ. ನಾನ್ ಸೀನಿಯರು, ನೀವು ಜೂನಿಯರು, ಅದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಫಸ್ಟು ನೀವೇ ನನ್ನ ಮಾತನ್ನ ಕೇಳ್ತೀರಾ? ವಿಕ್ರಾಂತ್ ಅವರೇ, ಇದು ಜಗಳ ಆಡೋ ಟೈಮ್ ಅಲ್ಲ. ಸುಮ್ನೆ ಸೈಲೆಂಟ್ ಆಗಿ ಬನ್ನಿ. ನೀವು ಸುಮ್ನೆ ಕಿರಿಕಿರಿ ಮಾಡ್ಬೇಡಿ. ನಾನಾ ಕಿರಿಕಿರಿ ಮಾಡ್ತಿರೋದು? ನಾನಾ ನೀವಾ? ಆಯ್ತಪ್ಪ, ನಾನೇ ದೊಡ್ಡ ಕಿರಿಕಿರಿ, ಸರಿನಾ? ಪ್ಲೀಸ್ ಬನ್ನಿ ಅಲ್ಲ. ನಾನ್ ಬರಲ್ಲ. ಮತ್ ಮನೆಗೆ ಹೇಗ್ ಹೋಗ್ತೀರಾ? ಹಾರ್ಕೊಂಡು ಹೋಗ್ತೀನಿ. ಆಗ್ಲಿಲ್ವಾ ಓಡ್ಕೊಂಡು ಹೋಗ್ತೀನಿ. ಅದು ಆಗ್ಲಿಲ್ವಾ ನಡ್ಕೊಂಡು ಹೋಗ್ತೀನಿ. ಕೊನೆಗೆ ಸುಸ್ತೇ ಆಗೋಯ್ತಾ, ತೆವಳ್ಕೊಂಡೇ ಮನೆಗೆ ಹೋಗ್ತೀನಿ. ನಿಮಗೇನಾಗ್ಬೇಕು? ಹಲೋ